ಏನ್ ವಿಷಯ? ಏನಿಲ್ಲ ಕಡೆ. ಎಂಗೇಜ್ಮೆಂಟ್ ಡೇಟ್ ಏನಾದ್ರು ಫಿಕ್ಸ್ ಆಯ್ತಾ? ಎಂಗೇಜ್ಮೆಂಟಾ? ಇನ್ನೆಲ್ಲಮ್ಮ ಎಂಗೇಜ್ಮೆಂಟು. ಆರ್ಯ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ದ ಅಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಅಮ್ಮ. ಏನೇ ಹೇಳ್ತಾ ಇದೀಯ ಆರ್ತಿ? ಆರ್ಯ ಹಾಗೆ ಹೇಳಿದ್ನ? ಏನಾಯ್ತಂತೆ ಅವನಿಗೆ ಇದ್ದಕ್ಕಿದ್ದಾಗೆ? ನಮಗೂ ಅರ್ಥ ಆಗ್ತಿಲ್ಲ ಅಮ್ಮ. ಎಷ್ಟೇ ಬಾಯ್ಬಿಟ್ಟು ಹೇಳು ಅಂತ ಹೇಳಿದ್ರು ಹೇಳ್ತಾ ಇಲ್ಲ ಅವನು. ಅಪ್ಪ ಸ್ವಾತಿ ಇಷ್ಟೊಂದು ಹೊಂದ್ಕೊಂಡಿದ್ದಾಳೆ ಗೊತ್ತಾ? ಒಂದ್ ಕಡೆಯಿಂದ ಅವ್ರ ಅಜ್ಜಿ ಬೇರೆ, ಯಾವಾಗ ಮದುವೆ ಮಾಡ್ತೀರಾ ಅಂತ ಹಿಂದೆ ಬಿದ್ದಿದ್ದಾರೆ. ಯಾರಿಗೇನು ಉತ್ತರ ಕೊಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆರ್ಯ ಯಾಕೆ ಈ ರೀತಿ ಮಾಡ್ದ? ಅವ್ನು ಈ ರೀತಿ ಮಾಡೋ ಹುಡುಗನೇ ಅಲ್ಲ. ಅವನು ಹೀಗೆ ಮಾಡಿದಾನೆ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಏನೋ ಇರ್ಬೇಕು ಕಣೆ. ನಮಗೂ ಹಾಗೆ ಅನಿಸ್ತಾ ಇದೆ ಅಮ್ಮ. ಆದ್ರೆ ಅವ್ನು ಬಾಯ್ಬಿಟ್ಟು ಹೇಳ್ಬೇಕು ತಾನೆ ಅಮ್ಮ. ಅದಕ್ಕೆ ನೀವೇ ಏನಾಯ್ತು ಅಂತ ಅವನ ಹತ್ರ ಅವ್ನು ಕೇಳ್ತೀರಾ ಪ್ಲೀಸ್? ನಾನು ಅವನ ಹತ್ರ ಕೇಳ್ತೀನಿ, ನೀನು ನೊಂದ್ಕೋಬೇಡ ಆಯ್ತಾ? ಇನ್ನೇನ್ ಮಾಡ್ಲಿ ಅಮ್ಮ, ಮನೇಲಿ ಶುಭ ಕಾರ್ಯ ನಡೀತಿದೆ ಅನ್ನುವಾಗ ಏನಾದ್ರೂ ಒಂದು ಅಡೆತಡೆ ಆಗ್ತಾನೆ ಇದೆ. ಅವತ್ ನೋಡಿದ್ರೆ ಆದಿತ್ಯನ ಮದ್ವೆ. ಇನ್ನೇನು ತೀರ್ಮಾನ ತಗೊಂಡು ಮದ್ವೆ ಮಾಡ್ಬೇಕು ಅನ್ನೋಷ್ಟರಲ್ಲಿ ಮನೆ ಬಿಟ್ಟು ಹೊರಟೋದ. ಆಮೇಲೆ ಅವನಿಗೆ ಇಷ್ಟ ಇದ್ದೆ ನಾವೆಲ್ಲರೂ ಮದ್ವೆ ಮಾಡಕ್ ಹೊರಟ್ವಿ, ಖುಷಿಯಾಗಿದ್ವಿ. ಅದೇ ಟೈಮಲ್ಲಿ ಮದ್ವೆ ಮಂಟಪದಿಂದನೇ ಎದ್ದು ಹೋದ. ನನಗಿವೆಲ್ಲ ಸಾಕಾಗಿ ಹೋಗಿದೆ ಅಮ್ಮ, ಸಾಕಾಗಿ ಹೋಗಿದೆ. ಧೈರ್ಯ ಕಳ್ಕೋಬೇಡ ಕಣೆ, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನಾನು ಆರ್ಯನ ಹತ್ರ ಮಾತಾಡಿ ಅವನ್ನ ಒಪ್ಪಿಸ್ತೀನಿ, ಸರಿನಾ? ಸರಿಮಾ. ನೋಡಮ್ಮ, ನಾವಿಲ್ಲಿದ್ದಷ್ಟು ನಿಮಗೆ ತೊಂದರೆ ಆಗುತ್ತೆ ಅಂತ ಕಾಣುತ್ತೆ. ಅದಕ್ಕೆ ನಾವು ಇವತ್ತೇ ಊರಿಗೆ ಹೋಗ್ತೀವಿ. ದಯವಿಟ್ಟು ಹಾಗೆ ಮಾಡಬೇಡಿ. ಇಂಥ ಟೈಮಲ್ಲಿ ನೀವು ಹೀಗೆ ಹೇಳಿದ್ರೆ ಹೇಗೆ ಹೇಳಿ? ನಿನ್ನ ಮಗ ನಿಶ್ಚಿತಾರ್ಥ ಬೇಡ ಅಂದಮೇಲೆ ನಾವಿಲ್ಲಿದ್ದು ಏನು ಪ್ರಯೋಜನ? ಇಲ್ಲಿದ್ದಷ್ಟು ದಿನಾನು ನನ್ನ ಮೊಮ್ಮಗಳ ಮನಸ್ಸು ಕೆಟ್ಟೋಗುತ್ತೆ. ಅವಳು ಬಾಳು ಏನಾಗುತ್ತೆ ಹೇಳು? ನಿಮಗೂ ಮನಸ್ಸು ಕೆಟ್ಟೋಗುತ್ತೆ, ನಮಗೂ ಮನಸ್ಸು ಕೆಟ್ಟೋಗುತ್ತೆ. ನೀವು ಒಪ್ಪಿಗೆ ಕೊಟ್ಟರೆ ನಾವು ಇವತ್ತೇ ಹೊರಟೋಗ್ತೀವಿ. ದಯವಿಟ್ಟು ಆ ನಿರ್ಧಾರಕ್ಕೆ ಬರಬೇಡಿ ಅಮ್ಮ. ಎಷ್ಟೇ ಕಷ್ಟ ಆದರೂ ತೊಂದರೆ ಇಲ್ಲ. ಆರ್ಯನ ಒಪ್ಪಿಸಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀವು ಮಾತ್ರ ಊರಿಗೆ ಹೋಗ್ತೀನಿ ಅಂತ ಹೇಳ್ಬೇಡಿ. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಮದುವೆ ಆಗೋಯ್ತಾ? ಇನ್ನೇನು ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಹಾಗಾದ್ರೆ ನಮಗೆ ಮಾತು ಕೊಡ್ತೀಯಾ? ನಾನಾಗಲಿ ಸೂರ್ಯರಾಗಲಿ ಕೊಟ್ಟು ಮಾತಿಗೆ ತಪ್ಪಲ್ಲ. ಅದೆಷ್ಟೇ ಕಷ್ಟ ಆದರೂ ತೊಂದರೆ ಇಲ್ಲ. ನಾನು ಸೂರ್ಯರು ನಿಂತು ಮದುವೆ ಮಾಡಿಸ್ತೀವಿ. ನೀವು ಮಾತ್ರ ಸ್ವಾತಿನ ಕರ್ಕೊಂಡು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಸರಿನಮ್ಮ, ನೀನು ಹೇಳಿದ ಮೇಲೆ ನಾನು ಹೋಗ್ತೀನಿ ಅಂದರೆ ಸರಿಯಲ್ಲ. 1-2-3 ದಿನ ಇಲ್ಲೇ ಇದ್ದು ಕಾಯ್ತೀನಿ. ಸರ್ ಇಲ್ಲ ಸರ್, ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ನಾನೇನು ಅಂತ ಗೊತ್ತಿದ್ದು ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ ಸರ್. ನಾನು ಯಾವ ಹುಡುಗಿನೂ ಕಿಡ್ನ್ಯಾಪ್ ಮಾಡಿಸಿಲ್ಲ. ನಿಮಗಷ್ಟು ಅನುಮಾನ ಇದ್ದರೆ ನನ್ನ ಕ್ಷೇತ್ರಕ್ಕೆ ಬಂದು ಜನರನ್ನು ವಿಚಾರಿಸಿ. ಯಾರೋ ಹೇಳಿದ ಗಾಳಿಗೆ ಮಾತನ್ನ ಸತ್ಯ ಅಂತ ನಂಬಿ ನೀವು ಬರೀದೇ ಇರಬೇಡಿ. ನಿಮ್ಮ ಸಾಹೇಬ್ರು ಇದ್ದಾರಾ? ಹಾಂ ಸರ್ ಇದ್ದಾರೆ. ಸರ್ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ನಾನು ಅಷ್ಟೇ, ನಿಮ್ಮ ಸಾಹೇಬ್ರ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಮಾತಾಡ್ಕೊಂಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೆ ಹೇಳ್ತಾ ಇರೋದು. ಸರ್ ನಿಮಗೆ ಆಮೇಲೆ ನಾನು ಫೋನ್ ಮಾಡ್ತೀನಿ, ಮಾತಾಡ್ತೀನಿ. ಓಕೆ ಸರ್, ಕೂತ್ಕೋರ್ಯಾ? ಥ್ಯಾಂಕ್ಸ್. ಏನೋ ಟೆನ್ಷನ್ ಇರೋ ಹಾಗಿದೆ. ಆ ಹುಡುಗಿ ಕಿಡ್ನಾಪ್ ವಿಷಯನೇ ದೊಡ್ಡ ತಲೆನೋವಾಗಿದೆ. ಮೀಡಿಯಾದವರು ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದಿರೋದು. ಇತ್ತೀಚೆಗೆ ನಿಮ್ಗೆ ಯಾವ್ದಾದ್ರು ಫೋನ್ ಕಾಲ್ ಬಂದಿತ್ತ ಅಥವಾ ಬೇರೆ ರೀತಿ ಯಾವ್ದಾದ್ರು ಜಗಳ ನಡೆದಿತ್ತು? ಏನು ಮಾತಿನ ಅರ್ಥ? ಅಂದ್ರೆ ಇತ್ತೀಚೆಗೆ ನಿಮ್ಮ ರಾಜಕೀಯ ವೈರಿಗಳೇನಾದ್ರೂ ಹುಟ್ಕೊಂಡಿದ್ದಾನ? ಅವರಿಂದ ಹೆದರಿಕೆ ಬೆದರಿಕೆ ನೀನು ನನ್ನ ಮೇಲೆ ಅನುಮಾನ ಅಂತ ಅಲ್ಲ, ಆದ್ರೆ ನಿಮ್ಮ ಸುತ್ತಮುತ್ತ ಯಾರ್ಯಾರಿದ್ದಾರೆ, ಅವ್ರ ಆಕ್ಟಿವಿಟೀಸ್ ಏನು, ನೀವು ಯಾರ ಮೇಲಾದ್ರೂ ವೈಮನಸ್ ಮಾಡ್ಕೊಂಡಿದ್ದೀರಾ ಅಂತ ಡೀಟೇಲ್ಸ್ ಬೇಕು ಅಷ್ಟೇ. ನನಗೆ ಯಾವ ವೈರಿಗಳು ಇಲ್ಲ. ಈ ಪಟಾಲಂ ಪಡೆಗಳನ್ನು ಇಟ್ಕೊಂಡು ಅಭ್ಯಾಸ ಇಲ್ಲ ನನಗೆ. ನಂದೇನಿದ್ರು ಮಿತ್ರ ಬಳಗ. ಶತ್ರುಗಳನ್ನು ಮಿತ್ರರನ್ನು ನೋಡೋದು ನನ್ನ ಅಭ್ಯಾಸ. ಅದು ನಿನಗೂ ಗೊತ್ತಲ್ವಾ? ಗೊತ್ತು, ಬಟ್ ಕಿಡ್ನಾಪ್ ಆಗಿರೋ ಹುಡುಗಿ ಸಿಕ್ಕಿದ್ಲು.
ಅವಳನ್ನ ಸ್ಟೇಷನ್ಗೆ ಆದಿತ್ಯನೇ ಕರ್ಕೊಂಡ್ಬಂದ್ಬಿಟ್ಟ. ಆದಿ ಕರ್ಕೊಂಡು ಬಂದ. ಹಾಗಾದ್ರೆ ಇದರಲ್ಲಿ ಆದಿ ಕೈವಾಡ ಇಲ್ಲ ಅನ್ಸುತ್ತೆ. ಮತ್ತೆ ಗೊತ್ತಿಲ್ಲ. ಆದರೆ ಹುಡುಗಿ ಹೇಳೋ ಪ್ರಕಾರ ಅವಳನ್ನ ಕಿಡ್ನಾಪ್ ಮಾಡಿದ್ದು ಯಾರೋ ಒಬ್ರು MLA ಅಂತೆ. ಅವ್ರ ಹೆಸರೇನು ಅಂತ ಗೊತ್ತಿಲ್ವಂತೆ. ಆದರೆ ಅವ್ರಿಗೂ ಇವತ್ತೊಂದು ಪಬ್ಲಿಕ್ ಫಂಕ್ಷನ್ ಇತ್ತು ಅಂತ ಹೇಳಿದ್ಲು. ಅದಾದ್ಮೇಲೆ ಆರ್ಯ, ನೀನು ಯಾರ ಮೇಲೆ ಅನುಮಾನ ಪಡ್ತಿದ್ಯಾ ಗೊತ್ತಾ? ಅದು ಹಾಗಲ್ಲ ಮಾತಾಡ್ಬೇಡ. ನೀನು ಅನುಮಾನ ಪಡ್ಬೇಕಾಗಿರೋದು ನನ್ನ ಮೇಲಲ್ಲ. ಆ ಹುಡುಗಿನ ಸ್ಟೇಷನ್ಗೆ ಕರ್ಕೊಂಬಂದು ಬಿಟ್ನಲ್ಲ ಆದಿ, ಅವನ ಮೇಲೆ. ಅವ್ನು ಫಾಲೋ ಮಾಡ್ಕೊಂಡು ಹೋಗು, ಗೊತ್ತಾಗತ್ತೆ. ಡ್ಯಾಡ್, ನಿನಗೆ ನಿನ್ನ ತಂದೆ ಮೇಲೆ ನಂಬಿಕೆ ಇದ್ರೆ ಇಲ್ಲಿಂದ ಹೋಗು. ನನ್ನ ಹೆಸರು ಹೇಳ್ಕೊಂಡು ಯಾರು ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿ. ಹೋಗಿಲ್ಲಿಂದ. ತಂದೆ ಮೇಲೆ ಅನುಮಾನ ಪಡೋದಕ್ಕೆ ಬಂದಿದ್ದಾನೆ. ಸಾರಿ ಡ್ಯಾಡ್, ನಿಮಗೆ ಹರ್ಟ್ ಮಾಡಬೇಕು ಅಂತ ಇಲ್ಲಿ ಬರಲಿಲ್ಲ. ಆ ಹುಡುಗಿ ಕಿಡ್ನಾಪ್ ಕೇಸಲ್ಲಿ ನಿಮ್ಮ ಹೆಸರು ತಳಕ್ ಹಾಕ್ತಿದೆ. ಹುಷಾರಾಗಿರಿ. ಬರ್ತೀನಿ. ಸರ್, ಕಿಡ್ನಾಪ್ ನಡೆದಿರೋದನ್ನ ನಾನು ನೋಡಿದ್ದೀನಿ ಸರ್. ಕಿಡ್ನಾಪ್ ಮಾಡಿರೋರು ಯಾರು ಅಂತ ನನಗೆ ಗೊತ್ತು. ವಾಟ್? ನೀವು ಕಿಡ್ನಾಪ್ ಆಗಿದ್ದು ನೋಡಿದ್ರಾ? ಹೌದು ಸರ್. ಅವ್ರು ಯಾರು ಅಂತ ನೀವು ಗುರ್ತು ಹಿಡಿತೀರಾ? ಖಂಡಿತ ಸರ್. ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರನ್ನ ಇಲ್ಲಿ ಅಥವಾ ನಿಮ್ಮ ಸಾಹೇಬ್ರು ಸುತ್ತಮುತ್ತ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಸರ್, ಅವ್ರನ್ನ ಇಲ್ಲಾಗ್ಲಿ ಅಥವಾ ಸೂರ್ಯ ಸರ್ ಜೊತೆ ನಾನು ನೋಡಿಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ ಸರ್, ನಮ್ಮ ಸರ್ ಯಾವತ್ತೂ ಆ ಥರ ಕೆಲಸ ಮಾಡೋರಲ್ಲ. ದಯವಿಟ್ಟು ಅವ್ರ ಮೇಲೆ ಅನುಮಾನ ಪಡಬೇಡಿ. ನಿಮ್ಮ ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆದರೆ ಒಂದು ವಿಷಯ, ಹೇಳಿ ಕಳಿಸ್ದಾಗ ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡಬೇಕಾಗತ್ತೆ. ಸರಿ ಸರ್. ಸರಿ. ಅಲ್ವೋ? ನಾನು ನಿನಗೆ ಹೇಳಿದ್ದೇನು, ನೀನು ಮಾಡ್ತಿರೋದೇನು? ನನಗೇನು ಮಾಡಿದೆ ಅಂತ ಹೀಗೆ ಕೇಳ್ತಿದ್ದೀರಾ? ನೀನು ಸ್ವಾತಿನ ಮದುವೆ ಆಗಬೇಕು ಅಂತ ನಾನು ಯಾಕೆ ಹೇಳಿದೆ ಹೇಳು? ಸೂರ್ಯ ಆರ್ತಿ ದೂರ ಆಗಬಾರ್ದು ಅಂತ ತಾನೆ. ನೀನು ನೋಡಿದ್ರೆ ನಿಶ್ಚಿತಾರ್ಥ ಬೇಡ, ಮದುವೆ ಬೇಡ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ? ನಿಮ್ಮ ಅಪ್ಪ ಅಮ್ಮ ಒಟ್ಟಿಗಿರೋದು ನಿನಗೆ ಇಷ್ಟ ಇಲ್ವಾ? ಇಷ್ಟ ಇದೆ. ಹಾಗಂತ ಹಗ್ಲು ಕಣ್ ಬಾವಿ ಕಣ್ ಮುಚ್ಕೊಂಡು ಬೀಳಕ್ಕಾಗತ್ತಾ? ಅಂದ್ರೆ ಸ್ವಾತಿ ನಿನಗೆ ತಕ್ಕ ಹುಡುಗಿ ಅಲ್ಲ ಅಂತನಾ? ಅಜ್ಜಿ, ಈ ವಿಷಯದ ಬಗ್ಗೆ ಚರ್ಚೆ ಬೇಡ ಪ್ಲೀಸ್. ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅಲ್ವೋ? ಸ್ವಾತಿ ನೀನು ಇಷ್ಟಪಟ್ಟು ಹುಡುಗಿ. ಅವಳು ನೀನನ್ನು ಎಷ್ಟು ಹಚ್ಕೊಂಡಿದ್ದಾಳೆ ಗೊತ್ತಾ? ಈಗ ನೀನು ಅವಳ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲೋ? ಅಜ್ಜಿ ಪ್ಲೀಸ್, ಈ ವಿಷಯದ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿದ್ನಲ್ಲ. ಟೈಮ್ ಬಂದಾಗೆಲ್ಲ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನನಗೆ ಫೋರ್ಸ್ ಮಾಡಬೇಡಿ. ಫೋರ್ಸ್ ಮಾಡಬೇಡಿ ಅಂತ ಹೇಳಿದ್ರೆ ಹೇಗೋ? ಪಾಪ ಹುಡುಗಿ ಅವ್ರ ಅಜ್ಜಿನ ಇಲ್ಲಿಗೆ ಕರ್ಸಿದಾಳೆ ಮದುವೆ ಮಾತುಕತೆ ಆಡ್ಲಿ ಅಂತ. ನೀನು ಇದ್ದಕ್ಕಿದ್ದ ಹಾಗೆ ಮದುವೆ ಬೇಡ ಅಂತ ಹೇಳಿದ್ರೆ ಹೇಗೆ ಹೇಳು? ನೋಡು, ನಿಶ್ಚಿತಾರ್ಥಕ್ಕೆ ಒಪ್ಕೊ. ನೀನು ಮದುವೆ ಬೇಕಾದ್ರೆ ನಿಧಾನವಾಗಿ ಆಗೋ. ನೀನು ಆಗಿಲ್ಲ ಅಂತ ಹೇಳಿದ್ರೆ ನೀನು ಯಾಕೆ ಒಪ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಹೇಳಬೇಕು. ಅಜ್ಜಿ, ನಾನು ತಲೆ ಕೆಡ್ಸ್ಕೊಳ್ತಿರೋದು ನನ್ನ ಮದುವೆ ಬಗ್ಗೆ ಅಥವಾ ಎಂಗೇಜ್ಮೆಂಟ್ ಬಗ್ಗೆ ಅಲ್ಲ. ಡ್ಯಾಡ್ ಜೈಲಿಗೆ ಹೋಗೋದು ಹೇಗೆ ತಪ್ಪಿಸೋದು ಅನ್ನೋದ್ರ ಬಗ್ಗೆ. ಏನೋ ಹೇಳ್ತಾ ಇದೀಯ ಆರ್ಯ ನೀನು? ಸೂರ್ಯ ಅವರು ಜೈಲ್ ಸೇರ್ತಾರ? ಅವ್ರೇನು ಅಂತ ತಪ್ಪು ಮಾಡಿದ್ದಾರೆ? ಯಾವ್ದೋ ಹುಡುಗಿ ಕಿಡ್ನಾಪ್ ಕೇಸಲ್ಲಿ MLA ಹೆಸರನ್ನು ಸಿಕ್ಕಾಕೊಂಡಿದೆ. ಅದು ಬೇರೆ ಯಾರ್ದು ಅಲ್ಲ, ಡ್ಯಾಡ್ದು. ಸೂರ್ಯ ಅವರು ಎಂತ ವ್ಯಕ್ತಿ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಒಬ್ಬ ಮಗ ಆಗಿ ತಂದೆ ಮೇಲೆ ಈ ರೀತಿ ಅನುಮಾನ ಪಡೋದು ಸರಿನಾ ಹೇಳು? ಅನುಮಾನ ಪಡ್ತಿಲ್ಲ ಅಜ್ಜಿ. ಅದರ ಅನುಮಾನ ಬರೋ ಹಾಗೆ ಸಾಕ್ಷಿಗಳೆಲ್ಲ ಕಾಣ್ತಿದೆ. ನನಗೊಂದು ಅರ್ಥ ಆಗ್ತಿಲ್ಲ. ಇಲ್ಲ ಕಣೋ, ಸೂರ್ಯ ಅವರು ಅಂತ ವ್ಯಕ್ತಿ ಅಲ್ಲ. ಯಾರೋ ಬೇಕು ಅಂತಾನೆ ಅವ್ರ ಹೆಸರಿಗೆ ಮಸಿ ಬಳಿಯೋಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಅದ್ಯಾರು ಅನ್ನೋದನ್ನ ಮೊದಲು ಕಂಡುಹಿಡಿ ನೀನು. ಕಂಡು ಹಿಡಿತೀನಿ ಅಜ್ಜಿ. ನನ್ಗೆ ಅನುಮಾನ ಇರೋದು ಆದಿತ್ಯನ ಮೇಲೇನೆ. ನಮ್ಮ ತಂದೆ ವಿರುದ್ಧನೇ ರಾಜಕೀಯ ನಿಲ್ತೀನಿ ಅಂತ ಮೆರಿತಾ ಇದ್ದಾನೆ. ಅವಂದೇ ಕುತಂತ್ರ ಇದು. ಆದ್ರೆ ಒಂದ್ ಮಾತಂತೂ ಸತ್ಯ ಅಜ್ಜಿ, ಆದಿತ್ಯ ಏನಾದ್ರು ನನ್ನ ಕೈಗೆ ಸಿಕ್ಕಾಕೊಂಡ್ರೆ ಅಣ್ಣ ಅಂತ ನೋಡಿದ್ರೆ ರೋಡಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ನೋಡಿದ್ಯಾ ಅರ್ಪಿತಾ? ಇದನ್ನ ನೋಡಿ ತುಂಬಾ ಖುಷಿ ಪಡು. ಸೂರ್ಯ, ನಿನ್ನ ಅಂತ್ಯಕ್ಕೆ ನಿನ್ನ ಮಗನೇ ನನಗೆ ಕೀ ಕಣ. ನೋಡ್ತಾ ಇರೋ, ಇನ್ನು ಮುಂದೆ ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ಅಂತ. ಇಷ್ಟೆಲ್ಲ ಮಾಡಿದಿರಾ? ಓಕೆ,
ಆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಮಾಡ್ತೀನ? ಬೇಡ ಸೂರ್ಯರೇ, ಈ ರಾಜಕೀಯ ಸವಾಸನೆ ಬೇಡ. ಈ ರಾಜಕೀಯನ ಬಿಟ್ಬಿಡಿ. ಇದು ಅಪ್ಪ ಮಕ್ಕಳನ್ನೇ ದೂರ ಮಾಡ್ತಾ ಇದೆ. ನಿಮ್ಮ ಮಗನೇ ನಿಮ್ಮ ಮೇಲೆ ಅನುಮಾನ ಪಡೋ ಹಾಗಾಗಿ ಯಾಕೆ ಬೇಕು ಈ ರಾಜಕೀಯ? ಈ ರೀತಿ ತಂದೆ ಮಕ್ಕಳ ಮಧ್ಯೆ ವೈಮನಸ್ತಾರೋ ಈ ಹೊಲಸ ರಾಜಕೀಯ ಬೇಕಾ ನಿಮ್ಗೆ? ಸಾಮಾನ್ಯವಾಗಿ ರಾಜಕೀಯದಲ್ಲಿ ವಿರೋಧಿಗಳು ಇರ್ತಾರೆ ನಿಜ, ಆದ್ರೆ ಒಂದು ಸಂಸಾರ ಹಾಳು ಮಾಡೋಷ್ಟು ಮಟ್ಟಿಗೆ ಈ ರಾಜಕೀಯ ನಿಮ್ಮಂತ ಪ್ರಾಮಾಣಿಕರಿಗೆ ಅಲ್ಲ ಸೂರ್ಯವ್ರೆ, ಅಲ್ಲ. ರಾಜಕೀಯ ಏನ್ ಮಾಡಿದೆ ಆರ್ತಿಯವ್ರೆ? ಇಷ್ಟು ದಿನ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲದೆ ಇರೋ ಹಾಗೆ ರಾಜಕೀಯದಲ್ಲಿ ಬೆಳೆದು ಬಂದಿದ್ದೀನಿ. ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಟ್ಟಿಲ್ಲ. ಅಂಥದ್ರಲ್ಲಿ ಈ ಸುದ್ದಿ ನನ್ನ ಮೇಲೆ ಬರೋ ಹಾಗೆ ಯಾರು ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷ ನನ್ನ ಕ್ಷೇತ್ರದಲ್ಲಿ ಯಾವುದೇ ಕಿಡ್ನಾಪ್ ಆಗಲಿ ದರೋಡೆ ಆಗಲಿ ಯಾವುದೂ ನಡೆದಿಲ್ಲ. ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ಕಿಡ್ನಾಪ್ ಆಗಿದೆ ಅಂದ್ರೆ ಎಲ್ಲ ಯಾರೋ ಬೇಕು ಅಂತ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ರಾಜಕೀಯ ನಿಮ್ಗೆ ಸರಿ ಹೋಗಲ್ಲ ಅಂತ. MLA ಪೋಸ್ಟ್ಗೆ ರಿಸೈನ್ ಮಾಡ್ಬಿಡಿ. ಈಗ ನಾನು ರಿಸೈನ್ ಮಾಡಿದ್ರೆ ನಾನೇ ಕಿಡ್ನಾಪ್ ಮಾಡ್ತಿರ್ಬೋದು ಅಂತ ವಿರೋಧ ಪಕ್ಷದವರು ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಯಾರೋ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡಿರೋ ಹಾಗೆ. ನಿಮ್ ಪ್ಲಾನ್ ಏನು ಅಂತ ಹೇಳಿ, ಆಮೇಲೆ ಅದನ್ನ ಮಾಡೋದ್ರಿಂದ ಲಾಭ ಇದೆಯೋ ಇಲ್ವೋ ಅಂತ ನಾನು ಹೇಳ್ತೀನಿ. ನೀನ್ ಹೇಳ್ತೀಯ ಲಾಭ ನಷ್ಟದ ಬಗ್ಗೆ? ನೀನು ಮುಂಚೆ ನೋಡಿರೋ ಚಿದಂಬರಮ್ಮೇ ಬೇರೆ, ಈಗ ನೋಡ್ತಾ ಇರೋ ಚಿದಂಬರಮ್ಮೇ ಬೇರೆ. ನಾನು ಏನೇ ಮಾಡಿದ್ರು ಪಕ್ಕಾ ಪ್ಲಾನ್ ಮಾಡ್ತೀನಿ. ಈ ಸರಿ ಯಾವುದೇ ಕಾರಣಕ್ಕೂ ನನ್ನ ನೇಮ್ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಗುಡ್, ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ. ಇದೇ ಕಾನ್ಫಿಡೆನ್ಸ್ ಅಲ್ಲಿ ಕೆಲಸನೂ ಮುಗಿದ್ರೆ ನಿಮ್ಮ ವಿರೋಧಿಗಳು ನಿರ್ನಾಮ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸರಿ ಸರ್, ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿ. ಈಗ ಅವನನ್ನ ನೀನಿರೋ ಜಾಗಕ್ಕೆ ಕರ್ಸ್ಕೊಂಡ್ಬಿಟ್ಟು ನನಗೆ ಬೇಸರ ಆಗ್ತಿರೋದು ನನ್ನ ಮೇಲೆ ಆಪಾದನೆ ಬಂದಿದೆ ಅಂತಲ್ಲ, ಅಜ್ಜಿ ನಮ್ಮನೇಲಿ ಇರುವಾಗಲೇ ಇದೆಲ್ಲ ಆಗ್ಬೇಕಾಗಿತ್ತ ಅಂತ. ಅವರು ನಮ್ಮ ಸಂಸಾರ ನೋಡಿ ತುಂಬಾ ಖುಷಿ ಪಟ್ಟಿದ್ರು. ಈ ಮನೆಯಲ್ಲಿ ನೆಮ್ಮದಿ ಇದೆ ಅಂತ ಆನಂದದಿಂದ ಇದ್ರು. ನಾಳೆ ಈ ಟಿವಿಯವರು ಪೇಪರ್ನವರು ಇಲ್ಲದೆ ಇರೋದನ್ನೆಲ್ಲ ಸೃಷ್ಟಿ ಮಾಡಿ ತೋರಿಸಿ ಅದನ್ನ ಅಜ್ಜಿ ನೋಡಿ ನಮ್ಮ ಸಂಬಂಧನೇ ಬೇಡ ಅಂತ ಹೊರಟೋದ್ರೆ ಏನ್ ಮಾಡೋದು? ಇಲ್ಲ ಸೂರ್ಯವ್ರೆ, ಅಜ್ಜಿ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ದೆ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಹಾಗಲ್ಲ ಹೀಗೆ ಅಂತ ತಿಳಿಸಿ ಹೇಳೋಣ. ಅದರಿಂದ ಏನು ಪ್ರಯೋಜನ ಇಲ್ಲ. ಟಿವಿಲಿ ಏನು ಬರುತ್ತೋ ಅದೊಂದು ಸತ್ಯ ಅಂತ ನಂಬೋರು ಅವರು. ರಾಜಕೀಯದ ಒಳ ಮರ್ಮಗಳೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಯಾರಿಗೇ ಆಗಲಿ ನಾವು ಹೇಳೋ ಸತ್ಯಕ್ಕಿಂತ ಜನ ಹೇಳೋ ಸುಳ್ಳೇ ಹಿತವಾಗಿರುತ್ತೆ. ಸತ್ಯ ಕಾಲ ಅಲ್ಲ ರೀ. ಇಲ್ಲ ಸೂರ್ಯವ್ರೆ, ಅಜ್ಜಿಗೆ ಹಾಗಲ್ಲ ಹೀಗೆ ಅಂತೇಳಿ ಅರ್ಥ ಮಾಡಿಸಿಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಎತ್ತು ಮಗನೇ ತಂದೆನ ಅನುಮಾನದಿಂದ ನೋಡ್ತಿದ್ದಾನೆ ಅಂದ್ರೆ ಇನ್ನು ಅಜ್ಜಿ ನನ್ನನ್ನು ನಂಬ್ತಾರ? ಯಾರ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಟಿದ್ನೋ ಅವನೇ ನನ್ನ ಮೇಲೆ ಪ್ರಶ್ನೆ ಮಾಡ್ತಿದ್ದಾನೆ. ಬೇಜಾರು ಮಾಡ್ಕೋಬೇಡಿ, ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಆರ್ಯನಿಗೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಸೂರ್ಯವ್ರೆ. ನನ್ನ ಸಮಾಧಾನಕ್ಕೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ನಂಬಿಕೆಯನ್ನು ಆತ್ಮಸಾಕ್ಷಿ ವಿರುದ್ಧನೇ ಮಗ ಪ್ರಶ್ನೆ ಮಾಡಿದ್ರೆ ಹೀಗಾಗ್ಬೋದು ಹೇಳಿ? ನನ್ನ ಜೀವನದಲ್ಲಿ ಹೀಗಾಗತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಆಗೋಯ್ತು. ಇಲ್ಲ ಸೂರ್ಯವ್ರೆ, ಆರ್ಯ ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ನಿಮ್ಮ ಮೇಲೆ ಅನುಮಾನ ಬರೋದಕ್ಕೆ ಏನೋ ಬಲವಾದ ಕಾರಣ ಇರಬೇಕು. ಯಾರೋ ನಿಮ್ಗೆ ರಾಜಕೀಯ ವಿರೋಧಿಗಳೇ ಕೆಟ್ಟ ಹೆಸರು ತರಬೇಕು ಅಂತ ಈ ರೀತಿ ಮಾಡಿರ್ಬೋದಲ್ವಾ? ಸದ್ಯಕ್ಕೆ ನನಗೆ ರಾಜಕೀಯದಲ್ಲಿ ಹೊಸದಾಗಿ ಹುಟ್ಕೊಂಡಿರೋ ವಿರೋಧಿ ಅಂದ್ರೆ ಆದಿ. ಇಲ್ಲ ಸೂರ್ಯವ್ರೆ, ಅದೇ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಅವನಿಗೆ ನಿಮ್ಮ ಮೇಲೆ ದ್ವೇಷ ಇರ್ಬೋದು,
ಆದ್ರೆ ಅವ್ನು ಈ ಮಟ್ಟಿಗೆ ನಿಮ್ಮ ಮೇಲೆ ಇದು ರಾಜಕೀಯ. ಒಬ್ರನ್ನ ತುಳಿಬೇಕು ಅಂದ್ರೆ ಇನ್ನೊಬ್ರ ಮೇಲೆ ಒಂದಲ್ಲ ಒಂದು ಕೆಟ್ಟ ಅಭಿಪ್ರಾಯ ಜನರ ಮನಸ್ಸಲ್ಲಿ ಮೂಡೋ ಹಾಗೆ ಮಾಡಿ ಬೆಳೆಯೋ ದಾರಿ ಇದು. ಆ ದಿನ ಈ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೊಂಡಿರ್ಬೋದು. ಆದ್ರೆ ಒಂದಂತೂ ಸತ್ಯ ಆರ್ತಿ ಅವರು, ನಾನು ಸಾಕಿ ಬೆಳೆಸಿದ ಮಗ ನನ್ನ ಮುಖಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡ್ತಾನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಚಿನ್ನದ ಸೂಜಿ ಅಂತ ಪ್ರೀತಿ ಮಾಡಿದೆ, ಮಮತೆ ಕೊಟ್ಟೆ. ಆದ್ರೆ ಅದೇ ಸೂಜಿ ನನ್ನ ಕಣ್ಣಿಗೆ ಚುಚ್ಚುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೇ ಒಳ್ಳೆ ಸಮಯ. ನೀನು ದೊಡ್ಡ ರಾಜಕೀಯದ ವ್ಯಕ್ತಿಯಾಗಿ ಬೆಳಿಬೇಕು ಅಂದರೆ ಆ MLA ಸೂರ್ಯನ ಮೇಲೆ ಬಂದಿರೋ ಕಿಡ್ನ್ಯಾಪ್ ಆರೋಪನ ಇಟ್ಕೊಂಡು ಸ್ಟ್ರೈಕ್ ಮಾಡಬೇಕು. ದೊಡ್ಡ ಸುದ್ದಿ ಆಗಬೇಕು. ಅವನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಹಾಗೆ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಏನ್ ಲಾಭ? ಲಾಭ, ನೀನು ಚುನಾವಣೆಯಲ್ಲಿ ಸೂರ್ಯನ ವಿರುದ್ಧ ನಿಲ್ಲೋದು, ಅವನ ವಿರುದ್ಧ ನಿಂತು ಗೆಲ್ಲೋದು, ನೀನು ತಂದೆಯನ್ನೇ ಸೋಲಿಸಿ MLA ಆಗಬೇಕು. ಅದೇನೋ ಸರಿ ಸರ್, ಆದ್ರೆ ಕಿಡ್ನಾಪ್ ವಿಷಯನ ಒಂದಿಟ್ಕೊಂಡು ನಾನ್ ಸ್ಟ್ರೈಕ್ ಮಾಡಿ ಹೇಗೆ MLA ಆಗುತ್ತೆ? ಅದು ಅಲ್ಲದೆ ಈ ಕ್ಷೇತ್ರ ಜನ ಸೂರ್ಯ ಅವ್ರನ್ನ ದೇವ್ರು ಅನ್ಕೊಂಡಿದ್ದಾರೆ. ನೀನು ಹೇಳೋದು 100% ನಿಜ. ನಾನು ಅದನ್ನ ಒಪ್ಕೋತೀನಿ. ಈಗ ಅದೇ ಜನ ಸೂರ್ಯನ ಚೀತು ಅಂತ ಉಗಿಯೋ ಹಾಗೆ ಮಾಡೋದು ನಿನ್ನ ಕೈಯಲ್ಲಿದೆ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಅಂದರೆ ವೆರಿ ಸಿಂಪಲ್ ಮಿಸ್ಟರ್ ಆದಿತ್ಯ. ಈಗಾಗಲೇ MLA ಸೂರ್ಯನೇ ಕಿಡ್ನ್ಯಾಪ್ ಮಾಡಿದ್ದಾನೆ ಅನ್ನೋ ಆರೋಪ ಜನಗಳ ಬಾಯಿಲಿ ಓಡಾಡ್ತಾ ಇದೆ. ಅದಕ್ಕೆ ಇನ್ನಷ್ಟು ಪುಷ್ಟಿ ನೀಡೋ ಹಾಗೆ ನೀನು ಸ್ಟ್ರೈಕ್ ಮಾಡಬೇಕು. ಟಿವಿನಲ್ಲಿ, ನ್ಯೂಸ್ ಪೇಪರ್ನಲ್ಲಿ ಮುಖ್ಯವಾದ ಹೆಡ್ಲೈನ್ಸ್ ಅಲ್ಲಿ ಬರೋ ಹಾಗೆ ಮಾಡಬೇಕು. ಫ್ಯೂಚರ್ MLAಗೆ ನೀನೇ ಸೂಕ್ತ ವ್ಯಕ್ತಿ ಅಂತ ಜನರ ಮನಸ್ಸಲ್ಲಿ ಬರೋ ಹಾಗೆ ಮಾಡಬೇಕು. ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಡ್ರೆ ರಾಜಕೀಯದಲ್ಲಿ ಬೆಳೆಯಕ್ಕಾಗಲ್ಲ. ನೋಡು, ಯೋಚನೆ ಮಾಡಿ ನೋಡು. ನೀವ್ ಹೇಳೋದನ್ನು ಸರಿ, ಆದ್ರೆ ಅದು ಇದು ಅಂತ ನೀನು ಮೀನಾಮೇಷ ಮಾಡ್ತಾ ಇದ್ರೆ ನಿನ್ನ ಜಾಗದಲ್ಲಿ ಬೇರೆ ಲೀಡರ್ಸ್ ಕುಟ್ಕೋತಾರೆ. ನಿನಗೆ ಸಿಕ್ಕಿರೋ ಒಳ್ಳೆ ಅವಕಾಶನ ಇನ್ನೊಬ್ರು ಯೂಸ್ ಮಾಡ್ಕೋತಾರೆ. ನೀನು ಬೆಳಿಬೇಕು ಅಂದ್ರೆ ಈ ಕೆಲಸ ಮಾಡಲೇಬೇಕು. ಅದು ಹಾಗಲ್ಲ ಸರ್. ಏನ್ ಹಾಗಲ್ಲ? ನೀನು ಅಪ್ಪ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ವಿರೋಧ ಪಕ್ಷದ ನಾಯಕನಾಗಿ ಹಿಂದು ಮುಂದೆ ನೋಡ್ತಾ ಇದ್ರೆ ಲೈಫ್ ಲಾಂಗ್ ಕಾರ್ಯಕರ್ತನಾಗೇ ಇರಬೇಕಾಗತ್ತಷ್ಟೇ. ಆಮೇಲೆ ನೀನು MLA ಆದಿತ್ಯ ಆಗೋದಿರ್ಲಿ, ಜನ ಎಲ್ಲ MLA ಸೂರ್ಯನ ಮಗ, ಆ ಇನ್ಸ್ಪೆಕ್ಟರ್ ಆರಿನ ಅಣ್ಣ ಅಂತ ಮಾತಾಡ್ಕೋತಾ ಇರ್ತಾರಷ್ಟೇ. ನಾನು ಹೇಳಿದ್ ಹಾಗಲ್ಲ ಸರ್. ಈ ಪಾರ್ಟಿಲಿ ನಾವೊಬ್ಬ ಸಾಮಾನ್ಯ ಸದಸ್ಯ, ಆಫ್ಟರ್ ಆಲ್ ಮೆಂಬರ್ ಅಷ್ಟೇ. ಮೆಂಬರ್ ಆಗಿ ಇಟ್ಕೊಂಡು ಇದೆಲ್ಲ ಹೇಗ್ ಸರ್ ಮಾಡ್ಲಿ? ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಈ ಕ್ಷಣದಿಂದ ನಿನ್ನ ಕ್ಷೇತ್ರಕ್ಕೆ ನಮ್ಮ ಪಾರ್ಟಿಯಿಂದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೀನಿ. ಹೌದಾ ಸರ್? ಹೌದು, ಇವತ್ತಿನಿಂದ ಖಂಡಿತ ನೀನೇ ಅಧ್ಯಕ್ಷ. ಏನ್ ಹೇಳ್ತಿದ್ದೀರಾ? ಆದಿತ್ಯನ ಅಧ್ಯಕ್ಷನನ್ನಾಗಿ ಮಾಡ್ತಿದ್ದೀರಾ? ನಂಗೆ ಯಾಕೋ ಸರಿ ಕಾಣ್ತಿಲ್ಲ. ಅವನು ಹೆಸರಿಗಷ್ಟೇ ಪಾರ್ಟಿ ಅಧ್ಯಕ್ಷ. ಅವನ ಹೆಸರಿನಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ನಿನಗೆ ಈಗ ಅರ್ಥ ಆಗಲ್ಲ. ನಾನು ಕ್ರಿಯೇಟ್ ಮಾಡೋ ಪ್ರತಿಯೊಂದು ಸೀನನ್ನು ಸುಮ್ಮನೆ ಆಡಿಯನ್ಸ್ ಆಗಿ ನೋಡ್ತಾ ಇರು. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗತ್ತೆ. ಓನ್ಲಿ ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್. ಸೂರ್ಯನ ವಿರುದ್ಧ ಹೋರಾಟ ಮಾಡೋ ಸೈನ್ಯಕ್ಕೆ ದಳಪತಿ, ಆದಿ ಅಧ್ಯಕ್ಷ, ಅವರಪ್ಪನ ವಿರುದ್ಧ ಕಟ್ಟಿದ ಪಕ್ಷದ ಅಧ್ಯಕ್ಷ. ಡೌನ್ ಡೌನ್ ಸೂರ್ಯ, ಡೌನ್ ಡೌನ್ ಸೂರ್ಯ, ಡೌನ್ ಡೌನ್ ಸೂರ್ಯ, ಡೌನ್ ಡೌನ್ ಸೂರ್ಯ, ಡೌನ್ ಡೌನ್ ಸೂರ್ಯ. ಧಿಕ್ಕಾರ, ಧಿಕ್ಕಾರ, MLAಗೆ ಧಿಕ್ಕಾರ, 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 MLAಗೆ ಧಿಕ್ಕಾರ, 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 MLAಗೆ ಧಿಕ್ಕಾರ, 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 MLAಗೆ ಧಿಕ್ಕಾರ. ಅರೆ ಜಸ್, ನೀನ್ ಇಲ್ಲಿ ಏನಿದು? ಮೊಬೈಲ್. ದಿಸ್ ಇಸ್ ಫಾರ್ ಯು. ಮೊಬೈಲಾ? ನನಗ್ ಬೇಡಪ್ಪ. ಯಾಕ್ ಬೇಡ ಅಂತ ಹೇಳ್ತೀಯಾ? ಅವತ್ ನನ್ನಿಂದ ನಿನ್ ಮೊಬೈಲ್ ಹಾಳಾಯ್ತು, ಅದಕ್ಕೆ ನಿನ್ಗೆ ಅಂತ ಹೊಸ ಮೊಬೈಲ್ ತಗೊಂಡ್ ಬಂದಿದ್ದೀನಿ. ಜೊತೆಗೆ ಸಿಮ್ ಕೂಡ ಇದೆ. ಇನ್ 2 hours ಅಲ್ಲಿ ಸಿಮ್ ಆಕ್ಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ನನ್ಗೆ ಇಷ್ಟ ಆಗಲ್ಲ ಅನ್ನೋದು. ಯಾಕೆ, ಏನಾಯ್ತು? ಫ್ರೆಂಡ್ಶಿಪ್ ಥ್ಯಾಂಕ್ಸ್ ಎಲ್ಲ ಬೇಕಾ? ಓ ಹಾಗಾ, ಸಾರಿ ಕಣೆ. ಧಿಕ್ಕಾರ, ಧಿಕ್ಕಾರ, MLAಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಯಾರೋ ಕೂಗ್ತಾ ಇದಾರಲ್ಲ, ಹೋಗಿ ನೋಡೋಣ. ಧಿಕ್ಕಾರ, MLAಗೆ ಧಿಕ್ಕಾರ.
ಧಿಕ್ಕಾರ ಧಿಕ್ಕಾರ ಎಂಎಲ್ಎಗೆ ಧಿಕ್ಕಾರ ಧಿಕ್ಕಾರ ಎಂಎಲ್ಎಗೆ ಧಿಕ್ಕಾರ 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 ಎಂಎಲ್ಎಗೆ ಧಿಕ್ಕಾರ 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 ಎಂಎಲ್ಎಗೆ ಧಿಕ್ಕಾರ 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 ಎಂಎಲ್ಎಗೆ ಧಿಕ್ಕಾರ ಡೌನ್ ಡೌನ್ ಎಂಎಲ್ಎ 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 ಏನಿದು ಅಂದ್ರೆ ಈ ಕ್ಷೇತ್ರದ ಎಂಎಲ್ಎ ಆಗಿ ಒಂದು ಹುಡುಗಿ ಕಿಡ್ನಾಪ್ ಮಾಡ್ತಿದ್ರು ಅದ್ರ ಬಗ್ಗೆ ಯಾವ ಪ್ರತಿಕ್ರಿಯೆನೂ ಕೊಡ್ತಿಲ್ಲ ಅಥವಾ ಬಂದು ಆ ಹುಡುಗಿ ಕಷ್ಟ ಸುಖನೂ ವಿಚಾರಿಸ್ತಿಲ್ಲ ಅದೇನೋ ಸರಿ ಆಡಿ ಆದ್ರೆ ಇಲ್ಲಿಗೆ ಯಾಕೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ಯಾ ಅವ್ರ ಮನೆ ಹತ್ರನೋ ಅಥವಾ ಆಫೀಸ್ ಹತ್ರನೋ ಹೋಗಿ ಸ್ಟ್ರೈಕ್ ಮಾಡೋದಲ್ವಾ ಈ ಆಫೀಸು ಅವ್ರದ್ದೇ ಅದಕ್ಕೆ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಿರೋದು ಓ ಐ ಸಿ ಧಿಕ್ಕಾರ ಧಿಕ್ಕಾರ ಎಂಎಲ್ಎಗೆ ಧಿಕ್ಕಾರ ಡೌನ್ ಡೌನ್ ಎಂಎಲ್ಎ ಡೌನ್ ಡೌನ್ ಎಂಎಲ್ಎ ಬೇಕೇ ಬೇಕು ನ್ಯಾಯ ಬೇಕು ಡೌನ್ ಡೌನ್ ಎಂಎಲ್ಎ ಡೌನ್ ಡೌನ್ ಎಂಎಲ್ಎ ಧಿಕ್ಕಾರ ಧಿಕ್ಕಾರ ಎಂಎಲ್ಎಗೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಡೌನ್ ಡೌನ್ ಎಂಎಲ್ಎ ಡೌನ್ ಡೌನ್ ಎಂಎಲ್ಎ ಡೌನ್ ಹಲೋ ಹಲೋ ಸರ್ ನಾನು ಅನನ್ಯ ಮಾತಾಡ್ತಿರೋದು ಸರ್ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬರಕ್ಕೆ ಹೋಗಬೇಡಿ ಇಲ್ಲಿ ಆದಿ ಅವರು ಇವರೆಲ್ಲ ಸೇರ್ಕೊಂಡು ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ಇದ್ದಾರೆ